ಸೊ ನೋಡಿ ನಮ್ಮ ರೀನೀಟ್ ಎಕ್ಸಾಮ್ ನಡೀತಿದೆ. ಸೊ ಇದಕ್ಕೆ ತಕ್ಕನಂಗೆ ಈಗಾಗಲೇ ಎಲ್ಲರೂ ಕೂಡ ಮಾತುಕತೆ ನಡೀತಾ ಇದೆ. ರೀನೀಟ್ ಎಕ್ಸಾಮ್ ಏನ್ ನಡೀತಿದೆ ಅದರ ರಿಸಲ್ಟ್ ಬೇಗನೆ ಬರುತ್ತೆ ಅಂತಂದು. ಸೊ ಖಂಡಿತವಾಗ್ಲೂ ಕೂಡ, ಯಾಕಂತಂದ್ರೆ ಎಮ್ಮ ಹೆಂಡತಿಯದವ್ರಿಗೆ ಹೆಂಗಂತಂದ್ರೆ ತಮ್ಮ ಈಗ ಮೊದ್ಲಿಗೆ ತಪ್ಪಿಸ್ಕೋಬೇಕು. ಯಾಕಂದ್ರೆ ಮೊದ್ಲೇ ಎಕ್ಸಾಮ್ ಬರೋದು ರೀನೀಟ್ ಆಗಿದೆ, ಮತ್ತೆ ಏನಾದ್ರು ಕಂಪ್ಲೇಂಟ್ ಬರೋಷ್ಟಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಗೊತ್ತಿಲ್ಲ. ಎಲ್ಲಾ ಅಧಿಕಾರಿಗಳು ಕೂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕೂಡ ಮಾತಾಡ್ತಾ ಇದಾರೆ, ಬೇಗನೆ ನೀಟ್ ಪಬ್ಲಿಷ್ ಮಾಡ್ತೀವಿ ರಿಸಲ್ಟ್ ಅಂತಂದು. ಸೊ ನೋಡಿ, ಆದಷ್ಟು ಬೇಗನೆ ಪಬ್ಲಿಷ್ ಮಾಡಲೇಬೇಕು ಕೂಡ, ಯಾಕಂದ್ರೆ ಈಗ ಡಿಲೇ ಕೂಡ ಆಗಿದೆ. ಸೊ ಡಿಲೇ ಮಾಡುವಂಗಿಲ್ಲ ಇನ್ನೂ ಕೂಡ, ಯಾಕಂದ್ರೆ ಕೌನ್ಸಿಲಿಂಗ್ ತಡ ಆಗ್ತದ. ಯಾಕಂದ್ರೆ ಈಗ ಸ್ಟೇಟ್ ನಡೀತಕ್ಕಂಥ ನೀಟ್ ಕೌನ್ಸಿಲಿಂಗ್ ಕೂಡ ನಿಲ್ಲಿಸಿದ್ದಾರೆ ಈಗ. ಯಾಕಂದ್ರೆ MCC ಅವ್ರು ಏನ್ ಮಾಡ್ಬೇಕಂತಂದ್ರೆ MCC ಕೌನ್ಸಿಲಿಂಗ್ ಬರಬೇಕು. MCC ಆ ಒಂದು ಟೈಮ್ ಟೇಬಲ್ ತಕ್ಕನಂಗೆ MCC ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ಗೆ ಒಂದು ಶೆಡ್ಯೂಲ್ ನ ರಿಲೀಸ್ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಕೆಇದಲ್ಲಿ, ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಮಾತಾಡೋದಂದ್ರೆ ನಮ್ಮ ಕೆಇದವ್ರು ಏನ್ ಮಾಡ್ಬೇಕು, ಈ MCC ಮತ್ತು ನೀಟು ಮತ್ತು KCT ಮೂರು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಸೊ ನಮ್ಗೆ ಒಳ್ಳೇದು, ಇದು ಬೇಗನೆ ಬಂತಂತಂದ್ರೆ ಈಗಲೇ ಮರ್ಜ್ ಮಾಡ್ತಾರೆ ಫಸ್ಟ್ ರೌಂಡ್ ಗೆ. ಸೊ ಇಲ್ಲ, ಯಾಕಂದ್ರೆ MCC ದವರು ಒಂದು ಶೆಡ್ಯೂಲ್ ರಿಲೀಸ್ ಮಾಡ್ಲಿಕ್ಕೆ ಅವರು ಟೈಮ್ ತಗೊಂತಾರ. ಇಲ್ಲ ಅವ್ರು ಈ ನೀಟ್ ನಡೀತದೆ, ಎಲ್ಲಾನು ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ ಅಂತಂದು MCC ಅವ್ರು ರೆಡಿ ಆಗಿತ್ತಂತಂದ್ರೆ ಏನು ಕೂಡ ನೋಡಿ ತಡ ಆಗಲ್ಲ, ಎಲ್ಲಾನು ಕೂಡ ಬೇಗ ಆಗ್ತವೆ. ಸೊ ಏನೇ ಆಗ್ಲಿ, ಎಲ್ಲಾನು ಕೂಡ ಅಪ್ಡೇಟ್ಸ್ ಗಳನ್ನ, ನೀಟ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಗಳನ್ನ, ರಿಸಲ್ಟ್ ಅಪ್ಡೇಟ್ಸ್ ಗಳನ್ನ, ಡೇಟ್ ಅನೌನ್ಸ್ಮೆಂಟ್ ಮಾಡಿತಪ್ಪ ಅಂತಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಸದ್ಯಕ್ಕೆ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಸದ್ಯದಲ್ಲೇ ಬೇಗನೆ ರಿಸಲ್ಟ್ ಬರುತ್ತೆ ಅಂತಂದು ಎಲ್ಲಾರು ಕೂಡ ಮಾತುಕತೆ ನಡೀತಾ ಇದೆ. ನೋಡಿ ಇವತ್ತು ಎಷ್ಟೊಂದು ಮಾತುಕತೆ ನಡೀತದೆ ಅಂತಂದ್ರೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ಮಾತಾಡಿದ್ದಾರೆ. ಸೊ ಹಂಗಾಗಿ ಆದಷ್ಟು ಏನಾಗ್ತದೆ, ನಿಮ್ಮೊಂದು ನೀಟ್ ರಿಸಲ್ಟ್ ಬೇಗನೆ ಬರ್ತದೆ. ಸರಿ, ಸೊ ಮೋರ್ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.